2008ರಲ್ಲಿ ಮಹಾರಾಷ್ಟ್ರದ ಮಾಲೇಗಾಂವ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಪ್ರಕರಣದ ಎಲ್ಲ ಆರೋಪಿಗಳನ್ನು ಖುಲಾಸೆಗೊಳಿಸಿದೆ ಕೋರ್ಟ್. ಮಹಾರಾಷ್ಟ್ರದ ಎನ್ಐಎ ಕೋರ್ಟ್ನಿಂದ ಒಂದು ಮಹತ್ವದ ತೀರ್ಪು ಬಂದಿದೆ. 2008ರಲ್ಲಿ ಮಹಾರಾಷ್ಟ್ರದ ಮಾಲೇಗಾಂವ್ನ ಸ್ಫೋಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೇಸ್ನ ಎಲ್ಲ ಆರೋಪಿಗಳನ್ನು ಖುಲಾಸೆಗೊಳಿಸಿದೆ ಕೋರ್ಟ್. ಮಹಾರಾಷ್ಟ್ರ ಎನ್ಐಎ ಕೋರ್ಟ್ನಿಂದ ಮಹತ್ವದ ತೀರ್ಪು ಬಂದಿದೆ. ಕೇಸ್ ಬಗ್ಗೆ 17 ವರ್ಷದ ಬಳಿಕ ಹೊರಬಿತ್ತು ಮಹತ್ವದ ತೀರ್ಪು. 7 ಆರೋಪಿಗಳನ್ನು ಖುಲಾಸೆಗೊಳಿಸಿದೆ ಮಹಾರಾಷ್ಟ್ರದ ಎನ್ಐಎ ಕೋರ್ಟ್. ಸಾಧ್ವಿ ಪ್ರಜ್ಞಾ ಸಿಂಗ್ ಠಾಕೂರ್, ನಿವೃತ್ತ ಕರ್ನಲ್ ಪುರೋಹಿತ್, ಮೇಜರ್ ರಮೇಶ್ ಉಪಾಧ್ಯಾಯ, ಸಮೀರ್ ಕುಲಕರ್ಣಿ, ಅಜಯ್, ಸುಧಾಕರ್ ಚತುರ್ವೇದಿ ಸೇರಿದಂತೆ ನಿರ್ದೋಷಿಗಳು ಅನ್ನುವಂಥದ್ದನ್ನು ಘೋಷಿಸಿದೆ. 2008ರ ಮಹಾರಾಷ್ಟ್ರದ ಮಾಲೇಗಾಂವ್ ಸ್ಫೋಟ ಪ್ರಕರಣ. ಬೈಕನ್ನು ಬಳಸಿ ಸ್ಫೋಟ ಮಾಡಲಾಗಿತ್ತು. ಮಾಲೇಗಾಂವ್ ಸ್ಫೋಟ 6 ಮಂದಿ ಸಾವನ್ನಪ್ಪಿದ್ರು, 100ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ರು. ಇವತ್ತು ಬರೋಬ್ಬರಿ 17 ವರ್ಷಗಳ ಬಳಿಕ ಒಂದು ಮಹತ್ವದ ತೀರ್ಪನ್ನು ಕೊಟ್ಟಿದೆ ಮಹಾರಾಷ್ಟ್ರದ ಎನ್ಐಎ ಕೋರ್ಟ್. ಯಾವುದೇ ಥರದ ಒಂದು ಸ್ಟ್ರಾಂಗ್ ಎವಿಡೆನ್ಸ್ ಸಿಗ್ತಾ ಇಲ್ಲ. ಏನು ಆರೋಪಿಗಳು ಅಂತ ಏನು ಹೇಳ್ತಾ ಇದ್ದಾರಲ್ಲ 7 ಜನ, ಅವರುಗಳ ಮೇಲೆ ಸರಿಯಾದಂತಹ ಸಾಕ್ಷಿಗಳು ಇಲ್ಲ, ಪ್ರೂವ್ ಮಾಡೋದಕ್ಕೆ ಆಗಿಲ್ಲ ಅನ್ನುವಂತಹ ಕಾರಣಕ್ಕೆ 7 ಜನ ಆರೋಪಿಗಳನ್ನು ಮಹಾರಾಷ್ಟ್ರದ ಎನ್ಐಎ ಕೋರ್ಟ್ ನಿರ್ದೋಷಿಗಳು ಅಂತ ಘೋಷಿಸಿದೆ. ಒಂದು ಮೇಜರ್ ಆಗಿರುವಂತಹ ಈ ಒಂದು ಪ್ರಕರಣ ಇದು. ಬಟ್ ಹಿಂದೂ ಪರವಾಗಿ ನಿಲ್ಲುವಂಥವರನ್ನ ಭಯೋತ್ಪಾದಕರು ಅಂತ ಕರೆದಿದ್ರು. ಹಿಂದೂ ಧರ್ಮದ ಪ್ರಚಾರಕರು, ಹಿಂದೂ ಧರ್ಮಕ್ಕಾಗಿ ಸೇವೆಗಾಗಿ ನಿಲ್ಲುವಂಥವರನ್ನ 2008ರ ಸೆಪ್ಟೆಂಬರ್ 29ರಂದು ನಡೆದಿದ್ದಂತಹ ಮಾಲೇಗಾಂವ್ ಪ್ರಕರಣ, ಬೈಕ್ ಸ್ಫೋಟಿಸಿ 6 ಮಂದಿ ಸಾವು, 100ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ರು. ಸಾಧ್ವಿ ಪ್ರಜ್ಞಾ ಸಿಂಗ್ ಠಾಕೂರ್ ವಿರುದ್ಧ ಯಾವುದೇ ಸಾಕ್ಷ್ಯಗಳಿಲ್ಲ. ನಿವೃತ್ತ ಕರ್ನಲ್ ಪುರೋಹಿತ್ ವಿರುದ್ಧವೂ ಯಾವುದೇ ಸಾಕ್ಷ್ಯಗಳಿಲ್ಲ. ಪುರೋಹಿತ್ RDX ಖರೀದಿ ಬಗ್ಗೆಯೂ ಕೂಡ ಯಾವುದೇ ಪುರಾವೆಗಳು ಸಿಕ್ಕಿಲ್ಲ ಅಂತ ಹೇಳಿದೆ ಕೋರ್ಟ್. ಬಾಂಬ್ ಜೋಡಿಸಿದ ಬಗ್ಗೆಯೂ ಕೂಡ ಯಾವುದೇ ಸಾಕ್ಷಿಗಳು ಕೂಡ ಇಲ್ಲ. ಪ್ರಕರಣದ ತನಿಖೆಯಲ್ಲಿ ಲೋಪ ಇದೆ ಅಂತ ಎನ್ಐಎ ಕೋರ್ಟ್ ಹೇಳಿದೆ. ಹೀಗಾಗಿ ತನಿಖೆಯ ವೇಳೆ ಹಲವು ತಾಂತ್ರಿಕ ದೋಷಗಳು ಕಂಡು ಬಂದಿವೆ. ಪ್ರಾಸಿಕ್ಯೂಷನ್ ಬಗ್ಗೆ ಪೂರಕ ಸಾಕ್ಷ್ಯಗಳಿಲ್ಲ ಅಂತ ಎನ್ಐಎ ಕೋರ್ಟ್ ಹೇಳಿದೆ. ಹೀಗಾಗಿ ಆರೋಪಿಗಳ ಮೇಲೆ UAPA ಕೇಸ್ ದಾಖಲಿಸಲು ಸಾಧ್ಯವಿಲ್ಲ ಅಂತ ಹೇಳಿದೆ. ಪ್ರಕರಣದ ಎಲ್ಲ 7 ಆರೋಪಿಗಳನ್ನು ಖುಲಾಸೆಗೊಳಿಸಿದೆ ಮಹಾರಾಷ್ಟ್ರದ ಎನ್ಐಎ ಕೋರ್ಟ್. 2008ರ ಸೆಪ್ಟೆಂಬರ್ 29ರಂದು ಆಗಿದ್ದಂತಹ ಒಂದು ಘಟನೆ. ಬೈಕನ್ನು ಸ್ಫೋಟಿಸಿ 6 ಮಂದಿ ಸಾವನ್ನಪ್ಪಿದ್ರು, 100ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಂಥದ್ದು ಮಾಲೇಗಾಂವ್ನ ಈ ಒಂದು ಸ್ಫೋಟದಲ್ಲಿ. ಬರೋಬ್ಬರಿ 17 ವರ್ಷಗಳ ಬಳಿಕ ಇಂಥ ಒಂದು ತೀರ್ಪನ್ನು, ಮಹತ್ವದ ತೀರ್ಪನ್ನು ಮಹಾರಾಷ್ಟ್ರದ ಎನ್ಐಎ ಕೋರ್ಟ್ ಕೊಟ್ಟಿರುವಂಥದ್ದು. ಸಾಧ್ವಿ ಪ್ರಜ್ಞಾ ಸಿಂಗ್ ಠಾಕೂರ್ ಮಾಜಿ ಸಂಸದೆ ಮತ್ತು ಹಿಂದೂ ಪರ ಕಾಳಜಿ ಇಟ್ಕೊಂಡಿರುವಂತಹ ಒಂದು ಹೋರಾಟಗಾರ್ತಿ. ಇವರನ್ನ ಹಿಂದೂ ಭಯೋತ್ಪಾದಕಿ ಅಂತೆಲ್ಲ ಕೂಗ್ಬಿಟ್ಟಿದ್ರು. ಅವರ ಮೇಲೆ ದೊಡ್ಡ ಆರೋಪವನ್ನು ಹೊರಿಸಿದ್ರು. ಇದೀಗ ಕೋರ್ಟ್ ಕೇಳಿರುವಂಥದ್ದು ಪ್ರಕರಣದ ತನಿಖೆಯಲ್ಲೇ ಲೋಪ ಇದೆ. ಎನ್ಐಎ ಕೋರ್ಟ್ ಕೇಳಿರುವಂಥದ್ದು ಹಲವಾರು ತಾಂತ್ರಿಕ ದೋಷಗಳಿದೆ. ಹೀಗಾಗಿ ಪ್ರಾಸಿಕ್ಯೂಷನ್ ಬಗ್ಗೆ ಪೂರಕವಾದಂತಹ ಸಾಕ್ಷ್ಯಗಳಿಲ್ಲ ಅನ್ನುವಂಥ ಒಂದು ಮಹತ್ವದ ತೀರ್ಪು. ಬರೋಬ್ಬರಿ 17 ವರ್ಷಗಳು. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಶ್ರೀರಾಮ ಸೇನೆಯ ಸಂಸ್ಥಾಪಕರಾದಂತಹ ಪ್ರಮೋದ್ ಮುತಾಲಿಕ್ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸರ್ ನಮಸ್ತೆ. ಸರ್, ಮಹಾರಾಷ್ಟ್ರದ ಎನ್ಐಎ ಕೋರ್ಟ್ನಿಂದ ಮಹತ್ವದ ತೀರ್ಪು ಹೊರಬಿದ್ದಿರುವಂಥದ್ದು. ಮಾಲೇಗಾಂವ್ ಸ್ಫೋಟ ಪ್ರಕರಣದ 7 ಜನ ಆರೋಪಿಗಳನ್ನ ಖುಲಾಸೆ ಮಾಡಿರುವಂಥದ್ದು ಕೋರ್ಟ್. ತಮ್ಮ ಫಸ್ಟ್ ರಿಯಾಕ್ಷನ್ ಸರ್? ನಾನು ಮೊದಲನೇದಾಗಿ ಸ್ವಾಗತವನ್ನ ಮಾಡ್ತಾ ಇದ್ದೀನಿ. ಎರಡನೇದು, ಕಾಂಗ್ರೆಸ್ನವರಿಗೆ ಒಂದು ಸರಿಯಾಗಿ ಅವರಿಗೆ ಉತ್ತರ ಕೊಟ್ಟಿದೆ ಅಂತನ್ನುವಂಥದ್ದು ಹೇಳ್ತಾ ಇದ್ದೀನಿ ನಾನು. ಕಾಂಗ್ರೆಸ್ನವರು ಹಿಂದೂ ಟೆರರಿಸ್ಟ್ ಅಂತ ಹೇಳಿ ಬ್ರ್ಯಾಂಡ್ ಮಾಡಿ ಅಪಪ್ರಚಾರ ಮಾಡಿ ಅಲ್ಲಿ ಅವರನ್ನ ಕೊಟ್ಟಿದ್ದೀನಲ್ಲ. ಸರ್, ನಿಮ್ಮ ಧ್ವನಿ ಸರಿಯಾಗಿ ಕೇಳಿಸ್ತಾ ಇಲ್ಲ ಸರ್ ನಮಗೆ. ಈಗ ಎಸ್ ಸರ್. ಹಾ ಸರ್. ಸಂಪರ್ಕ ಕಡಿತಗೊಂಡಿದೆ.
ಈ ಒಂದು ಮಹತ್ವದ ತೀರ್ಪನ್ನು ಸ್ವಾಗತಿಸ್ತಾ ಇದ್ದಾರೆ ಶ್ರೀರಾಮ ಸೇನೆಯ ಸಂಸ್ಥಾಪಕರಾದಂತಹ ಪ್ರಮೋದ್ ಮುತಾಲಿಕ್ ಅವರು. ಪ್ರಮೋದ್ ಮುತಾಲಿಕ್ ಅವರು ಹೇಳ್ತಾ ಇದ್ರು, ಇದು ಒಂದು ರೀತಿಯಲ್ಲಿ ಕಾಂಗ್ರೆಸ್ನವರಿಗೆ ಒಂದು ಕಪಾಳ ಮೋಕ್ಷ ಮಾಡಿದಂತಹ ರೀತಿ. ಯಾಕಂತಂದ್ರೆ ಹಿಂದೂ ವಿರೋಧಿ ಮನೋಭಾವನೆ ಇಟ್ಕೊಂಡಿರುವಂತಹ ಎಲ್ಲ ಪಕ್ಷದವರಿಗೂ ಕೂಡ ಇದು ಒಂದು ರೀತಿಯಾದಂತಹ ಕಪಾಳ ಮೋಕ್ಷ. ಯಾಕೆ ಅಂತ ಹೇಳಿದ್ರೆ, ಹಿಂದೂ ಭಯೋತ್ಪಾದಕಿ ಅಂತೆಲ್ಲ ಕರೆದಿದ್ರು ಇವರನ್ನು. ಇವರ ಪಾತ್ರವೇ ಇಲ್ಲ ಅನ್ನುವಂಥದ್ದು ಬರೋಬ್ಬರಿ 17 ವರ್ಷಗಳು ಬೇಕಾಯಿತು. NIA ಒಂದು ಕೋರ್ಟ್ ಕೊಟ್ಟಿರುವಂತಹ ಮಹತ್ವದ ತೀರ್ಪು. ಮಾಲೇಗಾಂವ್ ಸ್ಫೋಟ ಪ್ರಕರಣ 7 ಆರೋಪಿಗಳು ಖುಲಾಸೆ. NIA ಕೋರ್ಟ್ ನೀಡಿದಂಥ ಆದೇಶವನ್ನು ನಾವು ಪ್ರಶ್ನೆ ಮಾಡ್ತೇವೆ ಅಂತ ಹೇಳಿದ್ದಾರೆ. ಹೈಕೋರ್ಟ್ನಲ್ಲಿ NIA ಕೋರ್ಟ್ ಆದೇಶದ ಬಗ್ಗೆ ಮೇಲ್ಮನವಿಯನ್ನು ಸಲ್ಲಿಸ್ತೇವೆ, ನಾವು ಸ್ವತಂತ್ರವಾಗಿ ಮೇಲ್ಮನವಿಯನ್ನು ಸಲ್ಲಿಕೆ ಮಾಡ್ತೇವೆ ಅಂತ ಸಂತ್ರಸ್ತ ಕುಟುಂಬಗಳ ಪರ ವಕೀಲ ಶಾಹಿದ್ ನದೀಮ್ ಹೇಳಿಕೆ ಕೊಟ್ಟಿದ್ದಾರೆ. ಮಾಲೇಗಾಂವ್ ಸ್ಫೋಟ ಪ್ರಕರಣ 7 ಆರೋಪಿಗಳು ಖುಲಾಸೆ ಆಗಿರುವಂತಹ ವಿಚಾರಕ್ಕೆ NIA ಕೋರ್ಟ್ ನೀಡಿದಂಥ ಆದೇಶವನ್ನು ನಾವು ಪ್ರಶ್ನೆ ಮಾಡ್ತೇವೆ ಅಂತ ಹೇಳಿದ್ದಾರೆ. ಹೈಕೋರ್ಟ್ಗೆ ಹೋಗ್ತೇವೆ, ಮೇಲ್ಮನವಿಯನ್ನು ಸಲ್ಲಿಸ್ತೇವೆ ಅಂತ, ಸ್ವತಂತ್ರವಾಗಿ ನಾವು ಮೇಲ್ಮನವಿಯನ್ನು ಸಲ್ಲಿಸ್ತೇವೆ ಅನ್ನುವಂಥ ರೀತಿಯಲ್ಲಿ ಸಂತ್ರಸ್ತ ಕುಟುಂಬಗಳ ಪರ ವಕೀಲ ಶಾಹಿದ್ ನದೀಮ್ ಹೇಳಿಕೆ ಕೊಟ್ಟಿದ್ದಾರೆ. ಇದು ಒಂದು ರೀತಿಯಲ್ಲಿ ಕಪಾಳ ಮೋಕ್ಷ, ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ. मालेगांव स्फोट प्रकरण के संबंधिसिदंते ये जो इंसिडेंट है, ये इंसिडेंट बहुत यानी खराब इंसिडेंट है। और इस इंसिडेंट की वजह से जो लोग गए हैं, जिनका नुकसान हुआ विक्टिम्स का, वो डेफिनेटली पूरा नहीं हो सकता भर के नहीं, लेकिन 2 लाख रुपए हर डिसीज के फैमिली को देने को कहा है और हर इंजर्ड के फैमिली को 50,000 रुपए देने का कोर्ट ने डायरेक्शन दिया है। नहीं, डेफिनेटली जो आपने 7-11 में देखा या इस केस में देखा, कई सारे अधिकारी जो कॉमन है, इस बारे में हमने पिटीशन भी फाइल की है। जो इतने साल हमारे सब लोगों के बर्बाद हुए हैं और उस वजह से अभी उस बारे में हम एक्शन लेंगे। कोर्ट ने ये भी कहा है कि जो एक ATS अधिकारी चतुर्वेदी के घर में RDX प्लांट करते हुए देखा गया, उसके बारे में भी कोर्ट ने उसमें ऑब्जर्वेशन किया है और डिटेल इसमें जब जजमेंट आएगा तब और बात कर सकते हैं। हाँ, कोर्ट ने ಮಾಲೇಗಾಂವ್ ಸ್ಫೋಟ ಪ್ರಕರಣದ ಈ ಒಂದು ತೀರ್ಪನ್ನು ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಯಾಕೆ ಅಂತ ಹೇಳಿದ್ರೆ, ಬರೋಬ್ಬರಿ 17 ವರ್ಷಗಳು ಬೇಕಾಯಿತು. ಇದರಲ್ಲಿ ಪ್ರಮುಖವಾದಂಥ ಆರೋಪಿ ಅಂತ BJPಯ ಮಾಜಿ ಸಂಸದೆ, ಹಿಂದೂ ಪರ ಹೋರಾಟಗಾರ್ತಿಯಾದಂತಹ ಸಾಧ್ವಿ ಪ್ರಜ್ಞಾ ಠಾಕೂರ್, ಅಂದರೆ ಇವರು ಸನ್ಯಾಸಿನಿ ಕೂಡ ಹೌದು. ಇಂಥವರ ಮೇಲೆ ಹಿಂದೂ ಭಯೋತ್ಪಾದಕಿ ಅನ್ನುವಂಥ ಒಂದು ದೊಡ್ಡ ಒಂದು ಆರೋಪವನ್ನು ಮಾಡಿದರು. 2008 ಸೆಪ್ಟೆಂಬರ್ 29ರಂದು ಮಸೀದಿ ಬಳಿ ಬ್ಲಾಸ್ಟ್ ಆಗಿತ್ತು ಮಹಾರಾಷ್ಟ್ರದ ನಾಸಿಕ್ ಜಿಲ್ಲೆಯ ಮಾಲೇಗಾಂವ್. ಎಲ್ಲಿ ಆದಂಥದ್ದು ಅನ್ನುವಂಥದ್ದು, 6 ಜನರು ಸಾವು ಮತ್ತು 100ಕ್ಕೂ ಹೆಚ್ಚು ಜನರಿಗೆ ಗಾಯಗಳಾಗಿತ್ತು. ಮಹಾರಾಷ್ಟ್ರದ ಮಾಲೇಗಾಂವ್ನಲ್ಲಿ ಮಸೀದಿ ಬಳಿ ಆದಂಥ ಒಂದು ಮಸೀದಿ ಬಳಿಕ ಬೈಕ್ನಲ್ಲಿದ್ದ ಸ್ಫೋಟಕ ಬ್ಲಾಸ್ಟ್ ಆಗಿತ್ತು. 2011ರಲ್ಲಿ ಪ್ರಕರಣವನ್ನು ಕೈಗೆತ್ತಿಕೊಂಡಿತ್ತು NIA. ಈ ಒಂದು ಪ್ರಕರಣ ನಿವೃತ್ತ ಕರ್ನಲ್ ಪುರೋಹಿತ್, ಸಾಧ್ವಿ ಪ್ರಜ್ಞಾ ಸಿಂಗ್, ಒಟ್ಟು 7 ಆರೋಪಿಗಳು, ಮೇಜರ್ ರಮೇಶ್ ಉಪಾಧ್ಯಾಯ, ಸಮೀರ್ ಕುಲಕರ್ಣಿ, ಅಜಯ್ ಸುಧಾಕರ್ ದ್ವಿವೇದಿ, ಸುಧಾಕರ್ ಚತುರ್ವೇದಿ, ಒಟ್ಟಾರೆ 7 ಜನ ಆರೋಪಿಗಳ ಹೆಸರು ಕೇಳಿ ಬಂದಿತ್ತು. ಇದರಲ್ಲಿ ಇವತ್ತು ಈ 7 ಜನರಿಗೆ ಮಹಾರಾಷ್ಟ್ರದ NIA ಕೋರ್ಟ್ ಇವರ ಮೇಲಿನ ಕೇಸನ್ನು ಖುಲಾಸೆಗೊಳಿಸಿದೆ. ನಿವೃತ್ತ ಕರ್ನಲ್ ಸ್ಫೋಟಕ ಪೂರೈಸಿದ್ರು ಅನ್ನುವಂಥ ಆರೋಪ ಇತ್ತು. ಕರ್ನಲ್ ಪುರೋಹಿತ್ ಮೇಲೆ ಸಾಧ್ವಿ ಪ್ರಜ್ಞಾ ಸಿಂಗ್ ನೆರವು ನೀಡಿದ್ದಂಥ ಆರೋಪ ಕೇಳಿಬಂದಿತ್ತು. ಒಟ್ಟಾರೆಯ 7 ಜನ ಆರೋಪಿಗಳು. 2008ರಲ್ಲಿ ಸಾಧ್ವಿ ಪ್ರಜ್ಞಾ ಸಿಂಗ್ ಬಂಧನವೂ ಕೂಡ ಆಗಿತ್ತು. 2008 ಸೆಪ್ಟೆಂಬರ್ 29ರಂದು ಈ ಒಂದು ಮಸೀದಿಯ ಬಳಿ ಬ್ಲಾಸ್ಟ್ ಆಗಿದ್ದಂತಹ ಪ್ರಕರಣ, ಇದರ ಬಗ್ಗೆ ನಾವು ಇವತ್ತು ಮಾತಾಡ್ತಾ ಇರುವಂಥ ಮಹಾರಾಷ್ಟ್ರದ ನಾಸಿಕ್ ಜಿಲ್ಲೆಯ ಮಾಲೇಗಾಂವ್ನಲ್ಲಿ ಆದಂತಹ ಒಂದು ಸ್ಫೋಟ. ಬೈಕ್ನಲ್ಲಿ ಸ್ಫೋಟಕ ವಸ್ತುಗಳನ್ನು ಬಳಸಿ ಅಲ್ಲಿ ಸ್ಫೋಟ ಮಾಡಲಾಯಿತು ಅನ್ನುವಂಥದ್ದು. 6 ಜನ ಸಾವನ್ನಪ್ಪಿದ್ರು, 100ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ರು. ಇದರಲ್ಲಿ ನಿವೃತ್ತ ಕರ್ನಲ್ ಪುರೋಹಿತ್ ಅವರು ಸ್ಫೋಟಕ ವಸ್ತುಗಳನ್ನು ಪೂರೈಸಿದ್ರು, ಜೊತೆಗೆ ಸಾಧ್ವಿ ಪ್ರಜ್ಞಾ ಸಿಂಗ್ ಅವರು ನೆರವು ಕೊಟ್ಟಿದ್ರು ಅನ್ನುವಂಥ ಕಾರಣಕ್ಕೆ 2008ರಲ್ಲಿ ಇವರ ಬಂಧನ ಆಗಿತ್ತು. 2011ರಲ್ಲಿ ಪ್ರಕರಣ ಕೈಗೆತ್ತಿಕೊಂಡಿತ್ತು. ಮಾಲೇಗಾಂವ್ ಸ್ಫೋಟದ ಪ್ರಕರಣ 7 ಆರೋಪಿಗಳು ಖುಲಾಸೆ. ನನ್ನನ್ನು ತನಿಖೆಗೆ ಅಂತ ಕರೆಸಿ ಬಂಧಿಸಿ ಚಿತ್ರಹಿಂಸೆ ನೀಡಿದ್ರು. BJP ಮಾಜಿ ಸಂಸದೆ ಸಾಧ್ವಿ ಪ್ರಜ್ಞಾ ಸಿಂಗ್ ಠಾಕೂರ್ ಹೇಳಿಕೆ ಕೊಟ್ಟಿದ್ದಾರೆ. ತನಿಖೆಗೆ ಕರೆಸಿಕೊಳ್ಳುವವರೆಗೆ ಹಿಂದೆ ಒಂದು ಆಧಾರವಿರಬೇಕು. ಈ ಬಗ್ಗೆ ನಾನು ಮೊದಲಿನಿಂದಲೂ ಹೇಳಿಕೊಂಡು ಬರುತ್ತಿದ್ದೆ.
ಈ ಒಂದು ಪ್ರಕರಣ ನನ್ನ ಇಡೀ ಜೀವನವನ್ನು ಹಾಳು ಮಾಡಿದೆ ಅಂತ ಹೇಳಿದ್ದಾರೆ ಪ್ರಜ್ಞಾ ಸಿಂಗ್ ಠಾಕೂರ್. ನಾನು ಯಾವಾಗಲೂ ಸಂತೋಷದಿಂದ ಜೀವನವನ್ನು ನಡೆಸ್ತಾ ಇದ್ದೆ, ಆದರೆ ಈ ಕೇಸ್ ನನ್ನನ್ನು ಆರೋಪಿಯನ್ನಾಗಿ ಮಾಡಲಾಯಿತು. ಯಾರೂ ಸಹ ನಮ್ಮ ಪಕ್ಕದಲ್ಲಿ ಸ್ವಇಚ್ಛೆಯಿಂದ ನಿಲ್ಲುತ್ತಿರಲಿಲ್ಲ. ನಾನು ಸನ್ಯಾಸಿಯಾಗಿರುವುದರಿಂದ ನಾನು ಜೀವಂತವಾಗಿದ್ದೇನೆ. ಅವರ ಪಿತೂರಿಯ ಮೂಲಕ ದೇವರು ಅವರನ್ನ ದೂಷಿಸಿದರು. ಇಂದು ದೇವರು ಗೆದ್ದಿದ್ದಾರೆ ಮತ್ತು ಹಿಂದುತ್ವ ಗೆದ್ದಿದೆ ಅಂತ ಸಾಧ್ವಿ ಪ್ರಜ್ಞಾ ಸಿಂಗ್ ರಿಯಾಕ್ಟ್ ಮಾಡಿದ್ದಾರೆ. ಸಾಧ್ವಿ ಪ್ರಜ್ಞಾ ಠಾಕೂರ್ ರಿಯಾಕ್ಟ್ ಮಾಡಿದ್ದಾರೆ. ನಾನು ಸನ್ಯಾಸಿನಿ ಆದಂತಹ ಕಾರಣಕ್ಕೆ ನಾನು ಬದುಕಿದ್ದೇನೆ, ನನ್ನ ಮೇಲೆ ಆಧಾರವಿಲ್ಲದೆ ಆರೋಪವನ್ನು ಮಾಡಿದ್ರು. ಇವತ್ತು ದೇವರು ಅವರಿಗೆ ಶಿಕ್ಷೆಯನ್ನು ಕೊಟ್ಟಿದ್ದಾರೆ, ದೂಷಿಸಿದ್ರು. ಇವತ್ತು ದೇವರು ಗೆದ್ದಿದ್ದಾರೆ ಮತ್ತು ಹಿಂದುತ್ವ ಗೆದ್ದಿದೆ ಅಂತ ಸಾಧ್ವಿ ಪ್ರಜ್ಞಾ ಠಾಕೂರ್ ರಿಯಾಕ್ಟ್ ಮಾಡಿದ್ದಾರೆ. ಇವರ ಬಂಧನದ ಸಮಯದಲ್ಲಿ ಆಧಾರವೇ ಇಲ್ಲದೆ ಇವರನ್ನು ಕರೆಸಿಕೊಂಡು ಬಂಧಿಸಿ ಚಿತ್ರಹಿಂಸೆ ನೀಡಿದ್ರಂತೆ. ಹೀಗಾಗಿ ರಿಯಾಕ್ಟ್ ಮಾಡಿರುವಂಥದ್ದು ಸಾಧ್ವಿ ಪ್ರಜ್ಞಾ ಠಾಕೂರ್.